ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ದೇವರ ಅತ್ಯಂತ ಅಪೂರ್ವವಾದ 1000 ಹೆಸರುಗಳ ಸಮೂಹ. ಭೀಷ್ಮ ಪಿತಾಮಹರು ತಮ್ಮ ವರ್ಷಾನುಗಟ್ಟಲೆ ನಡೆಸಿದ ಅಧ್ಯಯನ, ಜೀವನಾನುಭವ ಮತ್ತು ಜ್ಞಾನ ಸಾಧನೆಯ ಸಾರ ಸಂಗ್ರಹವಾಗಿ ವಿಷ್ಣು ಸಹಸ್ರನಾಮವನ್ನು ನಮಗೆ ಕೊಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ಸ್ವತಃ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಭೀಷ್ಮರ ಅವತಾರದ ಅವಸಾನ ಕಾಲದಲ್ಲಿ ಪಾಂಡವರನ್ನೆಲ್ಲ ಕರೆದುಕೊಂಡು ಹೋಗಿ ಶರಶೈಯಲ್ಲಿ ಮಲಗಿದಂತಹ ಭೀಷ್ಮರ ಮುಖೇನ ಧರ್ಮರಾಜನಿಗೆ ಉಪದೇಶವನ್ನು ಕೊಡುವುದರ ಮೂಲಕ ಆ ವಿಷ್ಣು ಸಹಸ್ರನಾಮದ ತನ್ನ ಮಹಿಮೆಯನ್ನು ತಿಳಿಸುವಂತಹ ಆ ವಿಶೇಷ ಮಂತ್ರತುಲ್ಯವಾದಂತಹ ಆ ಹೆಸರುಗಳ ಉಪದೇಶ ಪರಂಪರೆಯನ್ನು ಶ್ರೀಕೃಷ್ಣನೇ ಸ್ವತಃ ಮುಂದೆ ನಿಂತು ನಮಗೂ ಸಿಗುವ ಹಾಗೆ ಅನುಗ್ರಹ ಮಾಡಿದ್ದಾನೆ ನೋಡಿ. ಅಂತಹ ಪರಮಶ್ರೇಷ್ಠವಾದಂತಹ ವಿಷ್ಣು ಸಹಸ್ರನಾಮಾವಳಿಯನ್ನು ಪಾರಾಯಣ ಮಾಡುವುದೇ ನಮ್ಮ ಭಾಗ್ಯ. ಯಾಕೆಂದರೆ ಸಕಲ ಜೀವಜಾತಗಳಲ್ಲಿ ಮನುಷ್ಯರಿಗೆ, ಅಂದರೆ ನಮಗೆ ಮಾತ್ರ ಮಾತನಾಡುವಂತಹ ಶಕ್ತಿ, ಯೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾನೆ. ಬದುಕು ಸಾರ್ಥಕವಾಗಬೇಕಾದರೆ ನಮ್ಮ ಬಾಜಿಯಲ್ಲಿ ಪರಮಾತ್ಮನ ನಾಮಾವಳಿಗಳು ಬರಬೇಕು. ದೇವರ ಅಭಿಷೇಕವಾದಂತಹ ಜ್ಞಾನ ಸಾಧನೆಗೆ, ಚಿಂತನೆಗೆ ನಾವು ಮನಸ್ಸು ಮಾಡಬೇಕು. ಬೇರೆ ಯಾವುದೇ ಸಂಪತ್ತು, ಭೌತಿಕವಾದಂತಹ ಆಸ್ತಿ ಪಾಸ್ತಿಗಳನ್ನು ನಾವು ನಮ್ಮ ಜೊತೆಗೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಯೇ ಇಲ್ಲ. ನಮ್ಮ ಜೊತೆಗೆ ಬರುವಂಥದ್ದು ನಾವು ಮಾಡುವಂತಹ ಧರ್ಮಕರ್ಮ, ಜ್ಞಾನ ಸಾಧನೆ ಮಾತ್ರ. ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ ಶಾಸ್ತ್ರದಲ್ಲಿ ಸ್ತುತ್ಯವಾದಂತಹ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಅಂದರೆ ಬರೇ ದೇವರ ಹೆಸರು ಅಷ್ಟು ಮಾತ್ರವಲ್ಲ, ಒಂದೊಂದು ಹೆಸರಿನ ಹಿನ್ನೆಲೆಯಲ್ಲಿಯೂ ಅಪಾರವಾದಂತಹ ಶಕ್ತಿ ಇದೆ ಮತ್ತು ಆ ಪ್ರತಿಯೊಂದು ಹೆಸರಿಗೂ ಕನಿಷ್ಠ ಪಕ್ಷ 100 ಅರ್ಥಗಳಿವೆಯಂತೆ. ಸಮಗ್ರವಾದ ವೇದ ವಾಂಗ್ಮಯದ ಸಾರಸರ್ವಸ್ವವಾಗಿ ಮಹಾಭಾರತ ತೆರೆದು ನಿಂತರೆ, ಮಹಾಭಾರತದ ಸಾರವಾಗಿ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಅನ್ನುವಂತಹ ವಿಶೇಷ ರೂಪಗಳು. ಅಂದರೆ ಎಲ್ಲ ವೇದ ವಾಂಗ್ಮಯದಲ್ಲಿ ಉಕ್ತವಾದಂತಹ ದೇವರ ಮಹಿಮೆಯನ್ನು ನಾವು ವಿಷ್ಣು ಸಹಸ್ರನಾಮದ ಅಕ್ಷರಗಳ ಅರ್ಥಾನುಸಂಧಾನವನ್ನು ಮಾಡಿಕೊಂಡರೆ ತಿಳಿದುಕೊಳ್ಳಬಹುದಂತೆ. ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಹೆಸರುಗಳೂ ಹೌದು. ಯಾಕಂದರೆ ಒಂದೊಂದು ವಿಶಿಷ್ಟವಾದಂತಹ ಗುಣಗಳಿಂದ ಪರಮಾತ್ಮನನ್ನು ಗುರುತಿಸುವಂತಹ ವಿಶಿಷ್ಟ ಅಕ್ಷರಗಳ ಸಮೂಹ ಅದು. ಒಂದೊಂದು ಹೆಸರು ದೇವರ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಒಂದೊಂದು ರೂಪವನ್ನು ಪ್ರತಿನಿಧಿಸ್ತದಂತೆ. ನಮಗೆ ಜೀವನದಲ್ಲಿ ಅನೇಕ ಅಪೇಕ್ಷೆಗಳಿರುತ್ತವೆ. ಅನೇಕ ಸಮಸ್ಯೆಗಳಿಂದ ಪಾರಾಗಬೇಕಾದರೆ ದೇವರ ವಿಶೇಷ ಅನುಗ್ರಹವೂ ಬೇಕಾಗ್ತದೆ. ಪ್ರತಿಯೊಂದನ್ನೂ ಕರುಣಿಸುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಈ ಪರಮಾತ್ಮನ ಈ ನಾಮ ಚಿಂತನೆ ನಮಗೆ ಅತ್ಯಂತ ಅಗತ್ಯ. ಪ್ರಸ್ತುತ ಕಲಿಕಾಲದಲ್ಲಿ ನಮ್ಮ ಮುಂದೆ ಸಂಕಷ್ಟಗಳ ಸರಮಾಲೆಗಳೇ ಬಂದು ನಿಂತರೆ ಅದರಿಂದ ಹೊರಗೆ ಬರುವುದು ಹೇಗೆ ಅನ್ನುವಂತಹ ಚಿಂತೆಯ ಅಗತ್ಯವಿಲ್ಲ. ಯಾಕಂದರೆ ಸಾಕ್ಷಾತ್ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಈ ಒಂದು ಸಹಸ್ರನಾಮದ ಉಪದೇಶವನ್ನು ನಮಗೋಸ್ಕರ ಮಾಡಿಸುವುದರ ಮೂಲಕ ಎಲ್ಲ ಸಮಸ್ಯೆಗಳಿಗೂ ಕಲಿಕಾಲದ ಆರಂಭಕ್ಕಿಂತ ಮುನ್ನವೇ ಪರಿಹಾರವನ್ನು ಕರುಣಿಸಿಕೊಟ್ಟಿದ್ದಾನೆ. ಒಂದೊಂದು ನಾಮವು ಬೀಜ ಮಂತ್ರದಂತೆ. ಬೃಹತ್ತಾದಂತಹ ಮರವನ್ನು ನಮಗೆ ಪ್ರಯೋಜನವಿದೆ ಅನ್ನುವಂತಹ ಕಾರಣಕ್ಕೆ ನಮಗೆ ಬೇಕಾದಲ್ಲಿ ಎತ್ತಿಕೊಂಡು ಹೋಗಿ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಬೀಜವನ್ನು ಸಂರಕ್ಷಣೆ ಮಾಡಿ ಬೇಕಾದಾಗ ಅದನ್ನು ಬಿತ್ತಿ ಅದರ ಮುಖೇನ ಗಿಡವನ್ನು, ಮರವನ್ನು, ತನ್ಮೂಲಕ ಫಲಗಳನ್ನು ಪಡೆಯುವ ಸಾಧ್ಯತೆ ಸುಲಭವಾಗಿದೆ. ಹಾಗಾಗಿ ನಿರಂತರ ವಿಷ್ಣು ಸಹಸ್ರನಾಮದ ಅಧ್ಯಯನ, ಮನಸ್ಸಿನಲ್ಲಿ ಸದಾ ಸ್ಮರಣೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಕಂಠಪಾಠಾದಿಗಳನ್ನು ಮಾಡಿಕೊಂಡು ಬಂದರೆ ನಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮ ಬಳಿಯಲ್ಲೇ ಇದ್ದ ಹಾಗೆ ಆಗ್ತದೆ. ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ಭಗವಂತನೇ ಹೇಳಿದಂತೆ ನಮಗೆ ನಿರಂತರವಾದಂತಹ ಪರಮಾತ್ಮನ ನಾಮಸ್ಮರಣೆ, ಉಪಾಸನೆಯ ಅಭ್ಯಾಸ ಆಗಬೇಕು. ಯಾರನ್ನಾದರೂ ಒಂದು ಸಲ ಕರೆದರೆ ತಿರುಗಿ ನೋಡಬಹುದು. ಅವರಿಗೆ ಅತ್ಯಂತ ಆತ್ಮೀಯವಾದಂತಹ
ಇಷ್ಟವಾದಂತಹ ಹೆಸರಿನಿಂದ ಮತ್ತೆ ಮತ್ತೆ ಕರೆಯುತ್ತಾ ಅದೇ ಅಭ್ಯಾಸವನ್ನು ಮಾಡಿಕೊಂಡರೆ ನಾವು ಅವರಿಗೆ ಅತ್ಯಂತ ಸಮೀಪದವರಾಗಿ ಬಿಡುತ್ತೇವೆ. ಅದರಲ್ಲಿಯೂ ದೇವರನ್ನು ಕರೆಯುವಂತಹ ಹೆಸರಿನ ಅರ್ಥವನ್ನು, ದೇವರ ಮಹಿಮೆಯನ್ನು ನಾವು ಸರಿಯಾಗಿ ಮನದಟ್ಟು ಮಾಡಿಕೊಂಡು ನಂತರ ಆ ಕರೆಯುವಂತಹ ಸಂದರ್ಭದಲ್ಲಿ ನಮ್ಮ ಧ್ವನಿಯು ವಿಭಿನ್ನವಾಗಿರುತ್ತದೆ. ಅಂದರೆ ಅತ್ಯಂತ ಭಾವಪೂರ್ಣವಾಗಿರುತ್ತದೆ. ಪ್ರೀತಿಯಿಂದ ಕರೆದಾಗ ಯಾರು ತಾನೇ ಬರುವುದಿಲ್ಲ. ಹಾಗಾಗಿ ಅಂತಹ ಪ್ರೀತಿ, ಭಕ್ತಿ, ಭಾವಗಳಿಂದ ಕರೆಯುವಂತಹ ನಮ್ಮ ನಾಮಾವಳಿಯು ಅರ್ಥಪೂರ್ಣವಾಗಿರಬೇಕು ಅಂತ ಇದ್ದರೆ ನಾವು ಅರ್ಥವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅನುಸಂಧಾನ ಮಾಡಿಕೊಳ್ಳಬೇಕು. ಚರಕ ಸಂಹಿತಾದಿ ಅನೇಕ ಗ್ರಂಥಗಳಲ್ಲಿಯೂ ಕೂಡ ಜ್ವರಾನ್ ಸರ್ವಾನ್ ವ್ಯಪೋಹತಿ ಇತ್ಯಾದಿ ಮಾತುಗಳ ಮೂಲಕ ವಿಷ್ಣು ಸಹಸ್ರನಾಮದ ಆ ಶಕ್ತಿ ಮಹಿಮೆ ವರ್ಣಿತವಾಗಿದೆ. ಅಂದರೆ ಭಕ್ತಿಪೂರ್ವಕವಾಗಿ ನಾವು ನಡೆಸುವ ಪಾರಾಯಣದಿಂದ ವಿಶೇಷ ಶಕ್ತಿ ಸಂಚಯನವಾಗಿ ನಮ್ಮ ಶಾರೀರಿಕಾದಿ ರೋಗಗಳೂ ಪರಿಹಾರವಾಗ್ತವಂತೆ. ಮಾನಸಿಕವಾದಂತಹ ನೆಮ್ಮದಿಯೂ ಪ್ರಾಪ್ತಿಯಾಗ್ತದೆ. ಉತ್ತರೋತ್ತರವಾದಂತಹ ಶ್ರೇಯೋಭಿವೃದ್ಧಿಯನ್ನೂ ಭಗವಂತ ಕರುಣಿಸ್ತಾನಂತೆ. ಈ ರೀತಿಯಾಗಿ ನಿರಂತರ ಪರಮಾತ್ಮನ ಜೊತೆಗೆ ಸಂಪರ್ಕದಲ್ಲಿ ಇರಬೇಕಾದರೆ ಅತ್ಯಂತ ಅದ್ಭುತವಾದಂತಹ ವಿಶಿಷ್ಟವಾದಂತಹ ಸಂಪರ್ಕ ಸೇತು ಅದು ಶ್ರೀ ವಿಷ್ಣು ಸಹಸ್ರನಾಮ. ನಿರಂತರ ಪಾರಾಯಣ ಮಾಡುವಂತಹ ಸಂಪ್ರದಾಯ ನಮ್ಮ ಪುರಾತನ ಅನೂಚಾನ ಪರಂಪರೆಯಿಂದ ನಮಗೆ ಪ್ರಾಪ್ತಿಯಾಗಿದೆ. ವೇದ ಮಂತ್ರವನ್ನು ಹೇಳಬೇಕಾದರೆ ಅದಕ್ಕೇ ಆದಂತಹ ನಿಯಮಗಳಿವೆ. ವರ್ಣಸ್ವರ ಮಾತ್ರಾಬಲಂ ಸಾಮ ಸಂತಾನ ಇತ್ಯಾದಿಯಾಗಿ ವೇದದ ವಿಶೇಷ ನಿಯಮಗಳನ್ನು ಅರ್ಥೈಸಿಕೊಂಡು ನಾವು ಪಾರಾಯಣ ಮಾಡಬೇಕಾಗ್ತದೆ. ಇಲ್ಲವಾದರೆ ಅದಕ್ಕೆ ವ್ಯತಿರಿಕ್ತವಾದಂತಹ ಫಲಗಳು ಸಿಗಬಹುದು. ಆದರೆ ವಿಷ್ಣು ಸಹಸ್ರನಾಮಕ್ಕೆ ಅಂಥದ್ದೇ ಯಾವುದೇ ನಿಯಮಗಳಿಲ್ಲ. ಯಾವ ಕಾಲದಲ್ಲಿಯೂ ಯಾವ ಸಂದರ್ಭದಲ್ಲಿಯೂ ಸೂತಕ, ಮೈಲಿಗೆ ಇತ್ಯಾದಿ ಎಲ್ಲ ಸಂದರ್ಭದಲ್ಲಿಯೂ ಯಾವ ನಿಯಮಗಳ ಕಟ್ಟುಪಾಡೂ ಇಲ್ಲದೆ ಯಾವ ಅವಸ್ಥೆಯಲ್ಲಿಯೂ ನಿರಂತರ ದೇವರ ನಾಮಸ್ಮರಣೆ ಮಾಡುವಂತಹ ಸುಲಭ ಸಾಧನ ನಮಗೆ ಸಿಗಬೇಕು ಅಂತ ಹೇಳಿಯೇ ಈ ವಿಷ್ಣು ಸಹಸ್ರನಾಮವನ್ನು ನಮ್ಮ ಬಳಿಗೆ ತಲುಪಿಸುವಂತಹ ಪರಮಾನುಗ್ರಹ ಮಾಡಿದ್ದು ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನೇ. ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಅಂತ ಹೇಳುವಂತಹ ಆ ಮಾತುಗಳಿಂದ ಸ್ಪಷ್ಟವಾಗ್ತದೆ. ಯಾವುದೇ ನಿಯಮಗಳಿಲ್ಲದೆ, ಯಾವುದೇ ಕಟ್ಟುಪಾಡುಗಳಿಲ್ಲದೆ ಎಲ್ಲರಿಗೂ ಮುಕ್ತವಾಗಿ ದೇವರ ಜೊತೆಗೆ ಅತ್ಯಂತ ಸುಲಭದ ಸಂಪರ್ಕವಾಗಬೇಕು. ದೇವರ ಜೊತೆಗಿನ ವಿಶೇಷವಾದಂತಹ ಸ್ನೇಹ ಸಾಂಗತ್ಯ ಪ್ರಾಪ್ತಿಯಾಗಬೇಕು, ಎಲ್ಲರಿಗೂ ಅನುಗ್ರಹ ಆಗಬೇಕು ಅಂತ ಹೇಳಿ ಆ ಪರಮಾತ್ಮನೇ ನಮಗೆ ಅನುಗ್ರಹ ಮಾಡಿದಂತಹ ವಿಶೇಷವಾದಂತಹ ನಾಮ ಮಂತ್ರ ಅದು ಶ್ರೀ ವಿಷ್ಣು ಸಹಸ್ರನಾಮ. ನಿರಂತರ ಪಾರಾಯಣ ಮಾಡುವ ಸಂಕಲ್ಪ ಮಾಡೋಣ. ಅದರ ಜೊತೆಗೆ ಸಾಧ್ಯವಾದಷ್ಟು ಅರ್ಥವನ್ನು ತಿಳಿದುಕೊಂಡು ನಮ್ಮ ನಿತ್ಯಾನುಷ್ಠಾನವನ್ನು ಮತ್ತಷ್ಟು ಅರ್ಥಪೂರ್ಣವನ್ನಾಗಿ ಮಾಡಿಕೊಳ್ಳೋಣ. ಆ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಿರ್ವಿಘ್ನವಾಗಿ ನಡೆಯಲಿ. ನಮ್ಮ ಪರಂಪರೆಯಲ್ಲಿ ನಿರಂತರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂತಹ ಪ್ರೇರಣೆಯಾಗಲಿ. ನಮ್ಮ ಮುಖೇನ ಪರಮಾತ್ಮನ ನಾಮಸ್ಮರಣೆಯಾಗಿ ಪರಮಾತ್ಮನ ಪರಮಾನುಗ್ರಹವಾಗಲಿ, ಲೋಕ ಕಲ್ಯಾಣವಾಗಲಿ, ಸರ್ವರಿಗೂ ಮಂಗಳವಾಗಲಿ. ಕೃಷ್ಣಾರ್ಪಣಂ.